How many of you read the Madanlal Dhingra's small biography is there? That's all. In Kannada and English, both it is there. The Bharata Bharata. Fine. You must read that book. He belongs to the richest family in India. He went to England to study. He was not aware. These are all the things he was not knowing, nothing. He came in close contact with the Lady Savarkar, participated in Abhinava Bharata Sanghatana, and later just started to realize. Then he took a revenge against those officers who were very harsh towards the Indians who were fighting for their freedom. When he was sentenced to the death, he was taken to the death place where he has to be supposed to be hanged. Then they asked, "What is your last wish?" Then he says, "ನನ್ನಂತ ದಡ್ಮಗ ನಿನ್ನಂತ ದೊಡ್ಡ ತಾಯಿಗೆ ರಕ್ತನಷ್ಟೇ ನಮ್ಮ ಕೊಡಕ್ಕಾಗಿದ್ದು ಮತ್ತೆ ಮತ್ತೆ ಹುಟ್ಟು ಬರಲಿ, ಈ ಆಪರ್ಚುನಿಟಿ ನನ್ನ ಜೀವನದಲ್ಲಿ ಸಿಗಲಿ ಅಂತ ಹೇಳ್ತಾರೆ. ನನ್ನಂತ ದಡ್ಡ ಮಗ ನಿನ್ನಂತ ಭಾರತ್ ಮಾತೆಗೆ ನನ್ನ ರಕ್ತ ಪ್ರಾಣನಂತೆ ಮತ್ತೇನ್ ಕೊಡ್ಲಿಕ್ಕೆ ಸಾಧ್ಯತೆ ಇದೆ, ಮತ್ತೆ ಮತ್ತೆ ನಾನು ಹುಟ್ಟಿ ಬಂದು ಇದೇ ರೀತಿ ನಿನ್ಗೆ ಸೇವೆ ಮಾಡುವಂತ ಅವಕಾಶ ಕಲ್ಪಿಸ್ಕೊಡು ಅನ್ನೋದೇ ನನ್ನ ಪ್ರಾರ್ಥನೆ ಅಂತ ಹೇಳ್ತಾನೆ. ಡಿಯರ್ ಚಿಲ್ಡ್ರನ್, ಬಿಕಾಸ್ ಆಫ್ ದೇರ್ ಸ್ಯಾಕ್ರಿಫೈಸ್, ದೇರ್ ಮೋಟಿವೇಶನ್, ದೇರ್ ಥಾಟ್ ಪ್ರೊಸೆಸ್, ವಿ ಆಲ್ ಟುಡೇ leading from the front in the world and giving the message to every nation that nation is first. ನನ್ನ ದೇಶ ನನಗೆ ಬಹಳ ಮುಖ್ಯ, ನನ್ನ ಜನಾಂಗ ನನಗೆ ಬಹಳ ಮುಖ್ಯ, ನನ್ನ ಧರ್ಮ, ನನ್ನ ರಕ್ಷಣೆ ನನ್ನ ಜವಾಬ್ದಾರಿ. ಈ ಭಾವನೆಯನ್ನು ಮೂಡಿಸಿರ್ತಕ್ಕಂತಹ ಲಕ್ಷಾಂತರ ಜನ ಇದ್ದಾರೆ. ಸೊ ಯು ಮಸ್ಟ್ ರೀಡ್ ಅಬೌಟ್ ದೇಮ್. ಒನ್ ಮೋರ್ ಬುಕ್ ಐ ರೆಫರ್ ಯು ಟು ಗೋ ಥ್ರೂ ಅಂಡ್ ಸ್ಟಡಿ. ವಿಕ್ರಾಂತ ಭಾರತ. ಪಡೆದನೆ ವಿಕ್ರಾಂತ ಭಾರತದಲ್ಲಿ ಈ ರೀತಿ ಸ್ಯಾಕ್ರಿಫೈಸ್ ಆಗಿರತಕ್ಕಂತಹ ನೂರಾರು, ಕೆಲವೊಬ್ರು ಹೇಳ್ತಾರೆ ನನ್ನ ಹೆಸರು ಬರಿಬೇಡಿ ಇತಿಹಾಸದ ಪುಟಗಳಲ್ಲಿ ಅಂತ. ನಾನು ಹೇಳ್ಕೊಳಕ್ ಸ್ಯಾಕ್ರಿಫೈಸ್ ಮಾಡಿಲ್ಲ, ನಾನು ದೇಶಕ್ಕೋಸ್ಕರ ಮಾಡಿರೋದು, ಅದಕ್ಕೆ ನನ್ನ ಹೆಸರೆಲ್ಲ ಯಾಕಬೇಕು ಅಂತ ವ್ಯಕ್ತಿಗಳ ಉಲ್ಲೇಖ ಕೂಡ ಇದೆ. ಅವ್ರ ಹೆಸರೇ ಇಲ್ಲ, ಅವ್ರು ಯಾರು ಅಂತಾನೆ ಯಾರಿಗೂ ಗೊತ್ತಿಲ್ಲ, ಬಟ್ ಅವ್ರು ಮಾಡಿದ್ದಾರೆ. ಇದು ಭಾರತ್ ಮಾತೆನ ಯಾವ ರೀತಿ ಪೂಜಿಸಬೇಕು ಅನ್ನೋದಕ್ಕೆ ಉದಾಹರಣೆ ಇವೆಲ್ಲ. ಈ ಎರಡು ಪುಸ್ತಕಗಳನ್ನ ನಿಜವಾಗ್ಲೂ ಓದಿ, ನಿಮ್ಗೆ ರಜೆ ಸಿಕ್ಕಾಗ, ಟೈಮ್ ಸಿಕ್ಕಾಗ. ಯಾವೆರಡು ಪುಸ್ತಕ? ಭಾರತ ಪುಸ್ತಕದಲ್ಲಿ ಯಾವ ಪುಸ್ತಕ? ಇನ್ನೊಂದು ಯಾವ ಪುಸ್ತಕ? ವಿಕ್ರಾಂತ ಭಾರತ. ಧನ್ಯವಾದ.